ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಮಾನ್ಯ ಮುಖ್ಯಮಂತ್ರಿಗಳು ಅಂಗೀಕಾರಕ್ಕೆ ಪ್ರಸ್ತಾವನೆ ಮಂಡಿಸಬೇಕು. ಸಭಾಪತಿಯವರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 24 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರೋ ಹೌದನ್ನು ಸೂಚಿಸಬೇಕು, ಪ್ರಸ್ತಾವದವರು ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವದ ಎನ್ನುವ ಪರವಾಗಿದೆ, ಪ್ರಸ್ತಾವದ ಪ್ರಸ್ತಾವ ಅಂಗೀಕಾರದ ವಿಧೇಯಕ ಸಂಖ್ಯೆ 3 ವಿಧೇಯಕ 2024 ಪ್ರಸ್ತಾವನೆ ಪ್ರಲಾಸವನ್ನು ಸೂಚಿಸುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2024 ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 3 ವಿಧೇಯಕವನ್ನು ಪರಿಗಣಿಸಬೇಕೆಂದು ಸೂಚಿಸುತ್ತೇನೆ. ಪ್ರಶ್ನೆ ಏನೆಂದರೆ, ವಿಧಾನಸಭೆಯಿಂದ ಕೊಟ್ಟಿದ್ದೀನಿ ಮಾನ್ಯ ಸಭಾಪತಿಯವರೇ. ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 3 ವಿಧೇಯಕ 73 ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಪ್ರಸ್ತಾವದ ಪರವಾಗಿರೋರು ಹೌದನ್ನು ಸೂಚಿಸಬೇಕು, ಪ್ರಸ್ತಾವದವರು ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವದ ಎನ್ನುವ ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವದ ಎನ್ನುವ ಪರವಾಗಿ ಪ್ರಸ್ತಾವ ಅಂಗೀಕಾರವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅಂಗೀಕಾರಕ್ಕಾಗಿ ಪ್ರಸ್ತಾವನೆ ಸೂಚಿಸೋದು. ಮಾನ್ಯ ಸಭಾಪತಿಯವರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿ ಕರ್ನಾಟಕದ 3 ವಿಧೇಯಕವನ್ನು ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರೋ ಹೌದನ್ನು ಸೂಚಿಸಬೇಕು, ಪ್ರಸ್ತಾವದವರು ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವದ ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವದ ಎನ್ನುವ ಪರವಾಗಿದೆ, ಪ್ರಸ್ತಾವದ ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕಾರದ ವಿಧೇಯಕ ಅನುಮೋದನೆ ದೊರೆತಿದೆ. ನೆಕ್ಸ್ಟ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಬಿಜೆಪಿಯ ಸದಸ್ಯರು ಒಂದು ಕಡೆ ಕೂಗ್ತಾ ಇದ್ರೆ, ಮೇಲ್ಮನೆಯಲ್ಲಿ ಅಂಗೀಕಾರವಾಗಿರುವಂತಹದ್ದು ಧನ ವಿನಿಯೋಗ ವಿಧೇಯಕ. ವಿಪಕ್ಷಗಳ ಗದ್ದಲದ ಮಧ್ಯೆ ಅಂಗೀಕಾರವಾಗಿದೆ. ಪರಿಷತ್ನಲ್ಲಿ ಧನ ವಿನಿಯೋಗ ವಿಧೇಯಕ ಅಂಗೀಕಾರವಾಗಿರುವಂತಹದ್ದು. ಬಿಜೆಪಿ ಸದಸ್ಯರ ಗದ್ದಲದ ಮಧ್ಯೆ ವಿಧೇಯಕವನ್ನು ಅಂಗೀಕಾರವನ್ನು ಮಾಡಿದ್ದಾರೆ ಸ್ಪೀಕರ್. ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು ಮೈತ್ರಿ ಸದಸ್ಯರುಗಳು. ಈ ಸಂದರ್ಭದಲ್ಲಿ ಸಹಜವಾಗಿಯೇ ಗದ್ದಲ ಏರ್ಪಾಡಾಗಿತ್ತು. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಇದಕ್ಕೆ ಸಮ್ಮತಿಯನ್ನು ಸೂಚಿಸಿರುವಂಥದ್ದು. ಬಿಜೆಪಿ ಸದಸ್ಯರ ಗದ್ದಲದ ನಡುವೆ ಈ ವಿಧೇಯಕವನ್ನು ಅಂಗೀಕಾರ ಮಾಡಲಾಗಿದೆ.